Hello students, previous class ಅಲ್ಲಿ ನಾವು ಒಂದು ಪ್ರಾಬ್ಲಮ್ ಮಾಡಿದ್ವು. ಅದೇ ತರ ಈಗ ಪ್ರಾಬ್ಲಮ್ ಕಂಟಿನ್ಯೂ ಮಾಡೋಣ. The balance sheet of L and M, ಇಲ್ಲಿ ಲ್ಯಾಂಡ್ ಅಂತ ಆಗ್ಬಿಟ್ಟಿದೆ, it is L and M. L and M as at 31st December 2017 was as follows. The liabilities and assets are given. Here the creditors, reserve fund, L's capital and M capital, cash at bank, debtors, furniture, stock and the goodwill. Mr. O is admitted on 1/1/2018 for 1/3 share of profit. Here that Mr. O share of profit is 1/3. The following revaluation of assets are made. Goodwill rupees 10,000, stock 18,000, furniture 18,000. The provision of 5% is created to be on debtors, that is RPT. Here that goodwill, it will be changed. The old goodwill is 15,000. ಹಳೆ goodwill ಎಷ್ಟಿದೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ 15,000 ಇದೆ. ಹೊಸದಾಗಿ goodwill ರಿವ್ಯಾಲ್ಯೂ ಮಾಡಿದಾಗ 10,000 ಆಗ್ತಾ ಇದೆ. ಸೊ ಇವಾಗ ನಾವೇನ್ ಮಾಡ್ಬೇಕಾಗುತ್ತೆ ಈ ಪ್ರಾಬ್ಲಮ್ ಅಂದ್ರೆ ಓಲ್ಡ್ ಗುಡ್ ವಿಲ್ ನ ರೈಟ್ ಆಫ್ ಮಾಡಬೇಕು 15,000 ನ. ನ್ಯೂ ಗುಡ್ ವಿಲ್ ನ ಎಲ್ಲಾ ಶೇರ್ ಹೋಲ್ಡರ್ಸ್ ಗೆ ಈಕ್ವಲ್ ಆಗಿ ಸೆಗ್ರಿಗೇಟ್ ಮಾಡಬೇಕಾಗುತ್ತೆ. ಓಲ್ಡ್ ಗುಡ್ ವಿಲ್ ನ ನಾವು ಹೇಗೆ ರೈಟ್ ಆಫ್ ಮಾಡೋದು ಅಂದ್ರೆ ಓಲ್ಡ್ ಪಾರ್ಟ್ನರ್ಸ್ ಗೆ ಓಲ್ಡ್ ರೇಷಿಯೋ ಅಲ್ಲಿ ಸೆಗ್ರಿಗೇಟ್ ಮಾಡಬೇಕಾಗುತ್ತೆ. ಇಲ್ಲಿ ರೇಷಿಯೋ ಕೊಟ್ಟಿಲ್ಲ ಅಂತಂದ್ರೆ ಶುಡ್ ಅಸ್ಯೂಮಿಂಗ್ ದಟ್ ದೇ ಆರ್ ಗೋಯಿಂಗ್ ಟು ಶೇರ್ ಎ ಪ್ರಾಫಿಟ್ ಇನ್ ಈಕ್ವಲ್, ದಟ್ ಈಸ್ 1:1 ಅಲ್ಲಿ ಶೇರ್ ಮಾಡ್ಕೋತಾ ಇರೋ ಅಂತ ಟ್ರೀಟ್ ಮಾಡಬೇಕು. So with the help of these things, you have to prepare partners capital account and reconstituted balance sheet ಅಂತ ಹೇಳ್ತಾ ಇದ್ದಾನೆ. ಸೊ ಇದು ಮಾಡೋಕ್ಕಿಂತ ಮುಂಚೆ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಬೇಕು. ರಿವ್ಯಾಲ್ಯೂಯೇಷನ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ವರ್ಕಿಂಗ್ ನೋಟ್ ನ ಮಾಡ್ಕೊಳ್ಳೋಣ. ರೈಟ್ ಆಫ್ ಓಲ್ಡ್ ಗುಡ್ ವಿಲ್ ಟು ಓಲ್ಡ್ ಪಾರ್ಟ್ನರ್ಸ್ ಇನ್ ದೇರ್ ಓಲ್ಡ್ ರೇಷಿಯೋ. ಓಲ್ಡ್ ಗುಡ್ ವಿಲ್ ಏನ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದೆ ಅದನ್ನ ರೈಟ್ ಆಫ್ ಮಾಡಬೇಕು. ಫಸ್ಟ್ ಓಲ್ಡ್ ಗುಡ್ ವಿಲ್ ಅಮೌಂಟ್ ಈಸ್ rupees 15,000 ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋದು. ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಲ್ ಮತ್ತೆ ಎಂ ನಡುವೆ 1:1 ಅಲ್ಲಿ ಇದೆ, ದಟ್ ಈಸ್ ಈಕ್ವಲ್. So L share of goodwill is 15,000 into 1/2, that is 75,000, and M share of goodwill is 15,000 into 1/2, that leads to 7,500. So, and then next working note ಏನಂದ್ರೆ calculation of Mr. O share of goodwill in new goodwill is rupees 10,000. So O share of goodwill ಅಲ್ಲಿ O share of goodwill ನ ಕ್ಯಾಲ್ಕುಲೇಟ್ ಮಾಡಬೇಕು. ನ್ಯೂ goodwill ಅಲ್ಲಿ ನ್ಯೂ goodwill ಎಷ್ಟಾಗಿದೆ 10,000. ಅದರಲ್ಲಿ Mr. O ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇಸ್ 1/3 ಆಗಿರೋದ್ರಿಂದ ಓ ಶೇರ್ ಆಫ್ ಗುಡ್ ವಿಲ್ ಇಸ್ 10,000 into 1/3, ದಟ್ ಈಸ್ 3,333 rupees ಓ ಶೇರ್ ಆಫ್ ಗುಡ್ ವಿಲ್ ಇದೆ. ಅವನು ಬರಬೇಕಾದ್ರೆ ಕಂಪನಿ ಪಾರ್ಟ್ನರ್ಶಿಪ್ಗೆ ಇಷ್ಟು ಗುಡ್ ವಿಲ್ ನ ತರಬೇಕು. ಇವನು ಬರಬೇಕಾದ್ರೆ ಇಷ್ಟು ಗುಡ್ ವಿಲ್ ನ ತರ್ತಾ ಇದ್ದಾನೆ. ಈ ಗುಡ್ ವಿಲ್ ನ ನಾವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಎಲ್ ಮತ್ತೆ ಎಂ ಗೆ ದೇರ್ ಸ್ಯಾಕ್ರಿಫೈಸ್ ರೇಷಿಯೋ ಅಲ್ಲಿ ಸೆಗ್ರಿಗೇಟ್ ಮಾಡಬೇಕು. ಇಲ್ಲಿ ಯಾವ ರೇಷಿಯೋಸ್ ನ ಕೊಟ್ಟಿಲ್ಲ ಅಂದ್ರೆ ಸ್ಯಾಕ್ರಿಫೈಸ್ ರೇಷಿಯೋ ನಾವು ಏನಂತ ಟ್ರೀಟ್ ಮಾಡಬೇಕು ಅಂದ್ರೆ ಈಕ್ವಲ್ ಅಂತ ಟ್ರೀಟ್ ಮಾಡಬೇಕು. ಅದು 1/1 ಅಂತಾನೆ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಕ್ಯಾಲ್ಕುಲೇಷನ್ ಆಫ್ ಮಿಸ್ಟರ್ ಓ ಶೇರ್ ಆಫ್ ಗುಡ್ ವಿಲ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಬಿಟ್ವೀನ್ ಮಿಸ್ಟರ್ ಎಲ್ ಅಂಡ್ ಎಂ ಇನ್ ದೇರ್ ಸ್ಯಾಕ್ರಿಫೈಸ್ ರೇಷಿಯೋ. ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಎಲ್ ಅಂಡ್ ಎಂ ಇಸ್ 1:1, ದಟ್ ಈಸ್ ಎಲ್ ಶೇರ್, ದಟ್ ಲೀಡ್ಸ್ ಟು 3,333 into 1/2, that leads to 1,667, and M share 3,333 into 1/2, that leads to 1,666. For that revaluation account, ಇಲ್ಲಿ ಸ್ಟಾಕ್ ಫರ್ನಿಚರ್ ಮತ್ತೆ ಡೆಟಾರ್ಸ್ ಕಡಿಮೆ ಆಗ್ತದೆ, ಅದಕ್ಕೆ ಡೆಟಾ ಸೈಡ್ ಎಂಟ್ರಿ ಮಾಡ್ತಾ ಇದ್ದೀನಿ, ಡೆಬಿಟ್ ಸೈಡ್. ಸ್ಟಾಕ್ ಅಕೌಂಟ್ 20,000 minus 18,000, ಸೊ ಡಿಫರೆನ್ಸ್ ಇಸ್ 2,000, ದಟ್ ಈಸ್ 20,000 ಇತ್ತು 80,000 ಗೆ ವ್ಯಾಲ್ಯೂ ಮಾಡಿದ್ದಾರೆ. ಫರ್ನಿಚರ್ 20,000 ಇತ್ತು 18,000 ಗೆ ವ್ಯಾಲ್ಯೂ ಮಾಡಿದ್ದಾರೆ, 2,000 rupees ಆಯ್ತು. ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ 5% ಆನ್ ಡೆಟಾರ್ಸ್ ಅಂತ ಹೇಳಿದ್ದಾನೆ. 5% ಆಫ್ ಡೆಟಾರ್ ಇಸ್ 35,000, ದಟ್ ಲೀಡ್ಸ್ 1,750. ಟೋಟಲ್ ಮಾಡಿದಾಗ ರಿವ್ಯಾಲ್ಯೂಯೇಷನ್ ಅಕೌಂಟ್ 3,750 ಡೆಬಿಟ್ ಬ್ಯಾಲೆನ್ಸ್ ಬರುತ್ತೆ. ಇದನ್ನ ಕ್ರೆಡಿಟ್ ಸೈಡ್ ಪೋಸ್ಟ್ ಮಾಡಿದಾಗ ಡಿಫರೆನ್ಸ್ ಇಸ್ 3,750 ಆಗುತ್ತೆ. ಇದನ್ನ ಓಲ್ಡ್ ಪಾರ್ಟ್ನರ್ಸ್ಗೆ ಓಲ್ಡ್ ರೇಷಿಯೋ ಸೆಗ್ರಿಗೇಟ್ ಮಾಡಬೇಕು. ಮಿಸ್ಟರ್ ಎಲ್ 5,750 into 1/2, 2,875. Mr. M 5,750 into 1/2, 2,875. The total is 5,750 ಆಗುತ್ತೆ. Then move on to that partners capital account. that first ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುವಂತ ಕ್ಯಾಪಿಟಲ್ ಬ್ರಾಟ್ ಡೌನ್ ಮಾಡ್ಕೊಳ್ಳೋಣ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 50,000, 30,000 ಫಾರ್ ಎಲ್, 50,000 ಫಾರ್ ಎಂ, 30,000. ಅದೇ ತರ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಆಯ್ತಲ್ಲ, ಇಲ್ಲಿ ಲಾಸ್, ಇದನ್ನ ಟ್ರಾನ್ಸ್ಫರ್ ಮಾಡೋಣ. ಲಾಸ್ ಅಲ್ಲಿ ಆಗಿರೋದು ನೋಡಿ, ಇಲ್ಲಿ ಟು ರಿವ್ಯಾಲ್ಯೂಯೇಷನ್ ಅಕೌಂಟ್ 2,875, 2,875 ಆಗಿದೆ. ಅದ್ರ ಜೊತೆಗೆ ಇಲ್ಲಿ ವರ್ಕಿಂಗ್ ನೋಟ್ ಮಾಡಿದ್ವಿ ನೋಡಿ, ಮಿಸ್ಟರ್ ಓ ತರ್ತಾ ಇರುವಂತ ಗುಡ್ ವಿಲ್ ನ ಶೇರ್ ಮಾಡಬೇಕು ಅಂತ 1,667, 1,666 ಇದನ್ನ ಇಲ್ಲಿ ಹಂಚಿದೀವಿ. ಓಸ್ ಕ್ಯಾಪಿಟಲ್ ಅಕೌಂಟ್ ಬೈ ಓ ಕ್ಯಾಪಿಟಲ್ ಅಕೌಂಟ್ 1,666 and 1,667. ಅಂಡ್ ದೆನ್ ಬ್ಯಾಲೆನ್ಸ್ ಶೀಟ್ ಅಲ್ಲಿರುವಂತ ರಿಸರ್ವ್ ಫಂಡ್ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. 20,000 ಇತ್ತು, ಸೊ ಬೈ ರಿಸರ್ವ್ ಫಂಡ್ 10,000. ಅಂಡ್ ಕಮಿಂಗ್ ಟು ದಟ್ ಓಲ್ಡ್ ಗುಡ್ ವಿಲ್ ನ ರೈಟ್ ಆಫ್ ಮಾಡಿದ್ವಲ್ಲ
ಗುಡ್ ವಿಲ್ ಅಕೌಂಟ್ 7,500 7,500. ಇದ್ರ ಜೊತೆಗೆ ಇಲ್ಲಿ ವರ್ಕಿಂಗ್ ನೋಟ್ ಮಾಡಿದ್ವಿ ನೋಡಿ, ಏನು ಮಿಸ್ಟರ್ ಓ ತರ್ತಾ ಇರುವಂತ ಇದನ್ನ ಗುಡ್ ವಿಲ್ ನ ಶೇರ್ ಮಾಡ್ಕೊಳ್ತಾ ಇದಾರೆ ಅಂತ ಅದನ್ನ ಎಂಟ್ರಿ ಮಾಡಿದೀವಿ ನೋಡಿ. ಎಲ್ಸ್ ಕ್ಯಾಪಿಟಲ್ ಅಕೌಂಟ್ 1,666 ಅಂಡ್ ಎಮ್ಸ್ ಕ್ಯಾಪಿಟಲ್ ಅಕೌಂಟ್ 1,667. ಇದಾದ್ಮೇಲೆ ಟೋಟಲ್ ಆಗಿ ನಾವು ಟೋಟಲ್ ಮಾಡಬೇಕು. ಸೊ ಯಾವ ಕಡೆ ಜಾಸ್ತಿ ಬರುತ್ತೆ ಅಂತ ಕ್ಲಿಯರ್ ಆಗಿ ನೋಡ್ಕೋಬೇಕು. ಫಸ್ಟ್ ಟೋಟಲ್ ಮಾಡಿದಾಗ ಎಲ್ದು ಕ್ಯಾಪಿಟಲ್ ಅಕೌಂಟ್ ನ ಟೋಟಲ್ ಮಾಡಿದಾಗ ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ. ದಟ್ ಈಸ್ 61,666 rupees ಬರುತ್ತೆ. ಅದನ್ನ ಡೆಬಿಟ್ ಸೈಡ್ ಪೋಸ್ಟ್ ಮಾಡ್ಕೊಂಡು 61,666 rupees ಆಗುತ್ತೆ. ಸೊ ಅಲ್ಲಿಗೆ ಅವರ ಅಕೌಂಟ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಉಳಿಯುತ್ತೆ ಅಂದ್ರೆ 51,291 rupees ಉಳಿಯುತ್ತೆ. ಅದೇ ತರ ಎಮ್ದು ಟೋಟಲ್ ಮಾಡಿದಾಗ ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ, 41,667. ಪೋಸ್ಟ್ ಟುವರ್ಡ್ಸ್ ಡೆಬಿಟ್ ಸೈಡ್ 41,667. ದ ಡಿಫರೆನ್ಸ್ ಇಸ್ 31,292 rupees ಉಳಿಯುತ್ತೆ. ಅದೇ ತರ ಓದು ಟೋಟಲ್ ಮಾಡಿದಾಗ ಒಂದು ಬರೀ ಡೆಬಿಟ್ ಬ್ಯಾಲೆನ್ಸ್ ಇದೆ 3,333. ಅದನ್ನ ಕ್ರೆಡಿಟ್ ಸೈಡ್ ಪೋಸ್ಟ್ ಮಾಡ್ತಾ ಇದೀವಿ 3,333 rupees. ದ ಡಿಫರೆನ್ಸ್ ಇಸ್ 3,333 rupees. ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್, ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್. ವಿ ಆರ್ ದಟ್ ಎಲ್ ಮತ್ತೆ ಎಂ ಅಲ್ಲಿ ಪಾಸಿಟಿವ್ ಬ್ಯಾಲೆನ್ಸ್ ಇದೆ ಅಂಡ್ ದೆನ್ ಓ ಅಲ್ಲಿ ನೆಗೆಟಿವ್ ಬ್ಯಾಲೆನ್ಸ್ ಇದೆ. ಇದನ್ನ ಹೇಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಮಾಡೋದು ಅಂತಂದ್ರೆ, ಇಲ್ಲಿ ಪಾಸಿಟಿವ್ ಬ್ಯಾಲೆನ್ಸ್ ಇರೋದೇನಿದೆ ಅದನ್ನ ನಾವು ಲೈಬಿಲಿಟೀಸ್ ಅಂತ ತೋರಿಸ್ತೀವಿ, ನೆಗೆಟಿವ್ ಬ್ಯಾಲೆನ್ಸ್ ಇರೋದನ್ನ ಅಸೆಟ್ ಅಂತ ತೋರಿಸ್ತೀವಿ. ಸೊ ಇವ್ರ ನೋಡಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಗೊತ್ತಾಗುತ್ತೆ. ಬ್ಯಾಲೆನ್ಸ್ ಶೀಟ್ ಆಫ್ ಎಲ್ ಎಂ ಅಂಡ್ ಓ, ಇವ್ರ ದಟ್ ಲೈಬಿಲಿಟೀಸ್ ಕ್ರೆಡಿಟಾರ್ಸ್ 4,000 ಇತ್ತು, 4,000 ಆಸ್ ತಗೊಂಡಿದ್ವಿ. ಕ್ಯಾಪಿಟಲ್ ಎಲ್ ಮತ್ತೆ ಎಂ ನ ಮಾತ್ರ ಇಲ್ಲಿ ಪ್ರೆಸೆಂಟ್ ಮಾಡಿದೀವಿ, ಯಾಕಂದ್ರೆ ಅವ್ರದ್ದು ಪಾಸಿಟಿವ್ ಬ್ಯಾಲೆನ್ಸ್ ಇತ್ತು 51,291 rupees. ಅದೇ ತರ ಎಂ 31,292 rupees ಇದೆ. ಕಮಿಂಗ್ ಟು ದಟ್ ಅಸೆಟ್ಸ್, ಕ್ಯಾಶ್ ಅಟ್ ಬ್ಯಾಂಕ್ ಸೇಮ್ ಆಸ್ ಇಟ್ ಇಸ್ ಏನಿದೆ ಅದು ತಗೊಂಡಿವಿ 14,000. ಡೆಟಾರ್ಸ್ 35,000 ಇತ್ತು, ಇನ್ನರ್ ಕಾಲಮ್ ತಗೊಂಡು ಅದರಿಂದ ಪ್ರಾವಿಷನ್ 5% ಪ್ರಾವಿಷನ್ ಕ್ರಿಯೇಟ್ ಮಾಡಿದ್ನಲ್ಲ ಅದನ್ನ ಲೆಸ್ ಮಾಡಿದೀವಿ 1,750. ಲೆಸ್ ಮಾಡಿದಾಗ ನಿಮ್ಗೆ ಔಟರ್ ಕಾಲಮ್ 33,250 rupees ಉಳಿಯುತ್ತೆ. ಅದೇ ತರ ಫರ್ನಿಚರ್ ರಿವ್ಯಾಲ್ಯೂ ಮಾಡಿ 18,000 ತಗೊಂಡಿದೀವಿ, ಸ್ಟಾಕ್ ರಿವ್ಯಾಲ್ಯೂ ಮಾಡಿ 18,000 ತಗೊಂಡಿದೀವಿ, ಅಂಡ್ ಓ ಕ್ಯಾಪಿಟಲ್ 3,333 rupees. ಬಟ್ ಇಸ್ ನೆಗೆಟಿವ್ ಬ್ಯಾಲೆನ್ಸ್ ಇತ್ತಲ್ಲ ಇಲ್ಲಿ, ಸೊ ಅದನ್ನ ಈ ಕಡೆ ಅಸೆಟ್ ಅಂತ ತೋರಿಸಿದೀವಿ. ಸೊ ಟೋಟಲ್ ಮಾಡಿದಾಗ 86,583 rupees ಬರುತ್ತೆ. ಸೊ ಬೋತ್ ಸೈಡ್. ಸೊ ದಟ್ಸ್ ದ ಎಂಡ್ ಆಫ್ ಪ್ರಾಬ್ಲಮ್. ಥ್ಯಾಂಕ್ ಯು.